ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಶಿವಾಪುರ ಗ್ರಾಮದ ತಥಾಸ್ತು ಗೋಶಾಲೆಯಲ್ಲಿದ್ದೇವೆ. ನಮ್ಮ ಕೂಡ ಈ ಒಂದು ಬೆಳಗಾವಿ ನಗರದ ಜೈನ್ ಸಾಹೇಬರು ಬಂದಿದ್ದಾರೆ, ಹಾಗೂ ಭೋಜರಾಜ್ ಅವರು ಬಂದಿದ್ದಾರೆ, ಗೋಪ್ರೇಮಿ ಅವರು. ನಮ್ಮ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಯವರು ಇಲ್ಲಿದ್ದಾರೆ. ನಾವು ಸಾಕಷ್ಟು ಒಂದು 2-3 ವರ್ಷದಿಂದ ಈ ಒಂದು ಗೋಶಾಲೆಯನ್ನ ಅಭಿವೃದ್ಧಿ ಮಾಡಾಕ ಪ್ರಯತ್ನ ಮಾಡಾಕತ್ತೀವಿ. ಅದಕ್ಕೆ ಈ ಜೈನ್ ಸಾಹೇಬ್ರಾಗ್ಲಿ ಭೋಜರಾಜ್ ಸಾಹೇಬ್ರು ತಮ್ಮ ಇಚ್ಛಾಶಕ್ತಿಯಿಂದ ಇವತ್ತ ಈ ಒಂದು ಗೋಶಾಲೆ ನೋಡಾಕ ಬಂದಿದ್ದಾರೆ. ಅವರಿಗೆ ನಮ್ಮ ಸ್ವಾಮೀಜಿ ಪರವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ನಿಮಗೆ ಇದು ರಿಯಾಲಿಟಿ ಅದ. ನಮ್ಮಲ್ಲಿ ಸಾಕಷ್ಟು 100 ಆಕಳದಾವು. ವರ್ಷ ಇಲ್ಲಿಲ್ಲ ಅಂದ್ರೆ ಒಂದು 20-30 ಕರು ಬರ್ತಾವು. ಯಾಕಂದ್ರೆ ನೀವು ನೋಡ್ರಿ ಆಲ್ರೆಡಿ ಅದು ನೋಡಿದ ಮ್ಯಾಗ ಚೆಂಬರ್ ಬೈ ಚೆಂಬರ್ ಒಂದು ಸೆಟ್ ಹೊಡೆದ ಇದಕ್ಕೊಂದು ಒಳ್ಳೆ ರೂಪ್ ಕೊಡಾಕತ್ತೆ. ನಾವೇನೈತಿ ಮತ್ತೊಬ್ಬರಿಗೆ ಹೇಳೋಕ್ಕಿಂತ ನಾವು ಮಾಡ್ಕೋತಿರೋನು ಸಾಕಷ್ಟು ಜನ ಒಳ್ಳೆ ಕೆಲಸ ಬೆಂಬಲ ಕೊಡ್ತಾರೆ. ಅದಕ್ಕೆ ಹೇಳ್ತಾರ ಭಗವಾನ್ ಕೆ ಪಾಸ್ ದೇರ್ ಹೈ ಲೇಕಿನ್ ಅಂಧೇರಾ ನಹೀ ಅಂತ. ಅದ ಎಲ್ಲಾ ತರ ತಿಳಿದ ಅದಕ್ಕೆ ನಮ್ಮ ನಿಸ್ವಾರ್ಥ. ಮತ್ತೊಂದಂದ್ರೆ ಈ ಮಠ ಸಾಕಷ್ಟು ಈ ಸ್ವಾಮಿಗಳ ಕಷ್ಟ ಪಟ್ಟಾರ. ನಾವು ವರ್ಷ ಬರ್ತಿದ್ವಿ, ಈಗ 15 ವರ್ಷ ಬರತ್ತೀನಿ. ರೆಮಿಡಿ ಅದು ಮಾಡಾಕ ಬಂದಾಗ ಸ್ವಾಮೀಜಿಯವ್ರು ಅಂದ್ರು, ಅಧ್ಯಕ್ಷರ ನನಗೆ ಭಾಳ ತ್ರಾಸ ಆಗತ್ತೆ, ಇವತ್ತು ಆಕಳ ಮಾಡೋದು ನೀವು ಅದನ್ನೆಲ್ಲ ಬಿಟ್ಟು ಬಿಡ್ರಿ. ಇವತ್ತು ಆಕಳದ ಏನು ತಥಾಸ್ತು ಗೋಶಾಲೆ ಐತಿ ಅದನ್ನೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ನಮ್ಮ ಕಮಿಟಿ ವತಿಯಿಂದ ನಾವು ನಡ್ಕೊಂಡು ಹೋಗ್ತೀವಿ. ಅದಕ್ಕೂ ಒಪ್ಪ್ಯಾರ ಅವ್ರು. ಒಪ್ಪಿ ನಾವೆಲ್ಲ ಡೆವಲಪ್ ಮಾಡಾಕತ್ತೀವಿ. ನೋಡಾಕತ್ತೀರಿ ನೀವು, ಗೇಟ್ ಮಾಡೋದೈತಿ, ಒಳ್ಳೆ ರೋಡ್ ಮಾಡ್ಕೊಂಡಿವಿ. ಈಗ ಆಕಳಿಗೆ ನಮಗೆ ಬೇಕಾದಂದ್ರೆ ಒಂದು ಶೆಡ್ ಮೊದಲು ಶೆಡ್ ಆಗ್ಬೇಕು. ಆ ಶೆಡ್ಗೆ ಸಾಕಷ್ಟು ಜನ ಈಗಾಗಲೇ ಇಟ್ಟಂಗಿ ಅಥವಾ ಸಿಮೆಂಟ್ ಹಾಕೊಡೋದೆಲ್ಲ ಮಾಡ್ಯಾರ. ಇದು ಒಟ್ಟು ನಾವು ಇಲ್ಲಿ ಬರುವ ಒಂದು 2-3 ವಾರದಾಗ ನಾವು ಸ್ಟಾರ್ಟ್ ಮಾಡ್ತೀವಿ.